Hi, hello, good evening. Welcome back to my YouTube channel. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಕಡೆ ಗುರುವಾರ ಮಾರ್ಗಶಿರ ಲಕ್ಷ್ಮೀ ವ್ರತ ಮಾಡ್ತಾರೆ. ಇವಾಗ 3 ವಾರ ನಮ್ಮ ಅಕ್ಕ ಮಾಡಿದ್ರು. ಈ ವಾರ ಅವ್ರು ಮಾಡ್ತಾ ಇಲ್ಲ, ಸೊ ನಾನು ಮಾಡ್ತಾ ಇದ್ದೀನಿ. ಈ ವಾರ ಕೊನೆ ವಾರ 4ನೇ ವಾರ ಆಗಿರೋದ್ರಿಂದ ಈ ಪೂಜೆನ ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ಈ ಜನ ಕನ್ಯೆಯರಿಗೆ ಅಥವಾ ಮುತ್ತೈದೆಯರಿಗೆ ಉಡಿ ತುಂಬಿಟ್ಟು ಈ ಪೂಜೆನ 4ನೇ ವಾರಕ್ಕೆ ಮುಕ್ತಾಯ ಮಾಡ್ತಾರೆ. ನಾನು ಇವತ್ತು ಮಾರ್ಗಶಿರ ಲಕ್ಷ್ಮೀ ವ್ರತದ ವಿಡಿಯೋನ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಂಜೆ 6 ಗಂಟೆ ಆಗಿತ್ತು. 6 ಗಂಟೆಯಿಂದನೇ ನಾನು ಪೂಜೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಮನೆಯೆಲ್ಲ ಶುದ್ಧ ಮಾಡಿಟ್ಟಿದ್ರು. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಬಂದು ಪೂಜೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲು ರಂಗೋಲಿನ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಮಣೆ ಇಟ್ಕೊಂಡು ಆಮೇಲೆ ಕಲಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಲೇಟಾಗಿದ್ದರಿಂದ ಬೇಗ ಪೂಜೆ ಮಾಡ್ಕೋಬೇಕಾಗಿತ್ತು. ಸೊ ನಾನು ಒಂದು ಕಡೆ ವಿಡಿಯೋ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟು ಬೇಗ ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ. ಮೊದಲು ಮಣೆ ಮೇಲೆ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ 2 ಎಲೆ ಇಟ್ಟು ಆಮೇಲೆ ಅದ್ರ ಮೇಲೆ ಕಳಶ ಇಟ್ಕೊಂಡೆ. ಆಮೇಲೆ ಕಳಶಕ್ಕೆ ಅರಿಶಿನ ಕುಂಕುಮ, ಅಡಿಕೆ ಮತ್ತು ಅಕ್ಷತೆ, ಆಮೇಲೆ 1 ರೂಪಾಯಿ ಕಾಯಿನು ಹಾಕ್ಕೊಂಡೆ. ಆಮೇಲೆ ಕಳಶಕ್ಕೆ 5 ಥರ ಹಣ್ಣಿನ ಎಲೆನ ಹಾಕ್ಕೊಂಡು ಕಾಯಿನ ಪೂಜೆ ಮಾಡಿಕೊಂಡೆ. ಯಾವುದೇ ಪೂಜೆ ಆಗಿರಲಿ, ಪೂಜೆನ ರಿಚ್ಚಾಗಿ ಮಾಡೋದಕ್ಕಿಂತ ಮನಸ್ಸಿಗೆ ತೃಪ್ತಿ ಆಗೋ ಥರ ಮಾಡಿದರೆ ಅಷ್ಟೇ ಸಾಕು ಅಲ್ವಾ. ಆ್ಯಕ್ಚುಲಿ ಈ ಪೂಜೆನ ನಮ್ಮ ಮನೇಲಿ ನಮ್ಮ ಮಮ್ಮಿ ನಾನು 4ನೇ ಕ್ಲಾಸಲ್ಲಿ ಇದ್ದಾಗಿಂದನೂ ಸ್ಟಾರ್ಟ್ ಮಾಡಿದರು. ಆವಾಗಿಂದನೇ ನನಗೆ ಪೂಜೆಗೆ ಹೂಗಳನ್ನ ತರೋದು, ಆಮೇಲೆ ಎಲ್ಲ ಕಡೆ ಸುತ್ತಾಡ್ಕೊಂಡು 5 ಥರ ಹಣ್ಣಿನ ಎಲೆ ತರೋದು, ಇದೆಲ್ಲ ತುಂಬಾ ಖುಷಿ ಕೊಡ್ತಾಯಿತ್ತು. ಇವಾಗ ನನ್ನ ಹತ್ರ ಸ್ವಲ್ಪನೇ ಹೂಗಳಿತ್ತು. ಅದಷ್ಟೇ ಹೂಗಳನ್ನ ಬಳಸ್ಕೊಂಡು ಸ್ವಲ್ಪ ಅಲಂಕಾರ ಮಾಡ್ತೆ ದೇವಿಗೆ. ಹೋಪ್ ನಿಮಗೂ ಈ ಅಲಂಕಾರ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದೇವಿಗೆ ಅಲಂಕಾರ ಮಾಡೋದು ಮುಗ್ದಾದ್ಮೇಲೆ ನಾನು ಮುತ್ತೈದೆಯರಿಗೆ ಮತ್ತು ದೇವರಿಗೆ ಉಡಿ ತುಂಬಬೇಕಾಗಿರೋ ಸಾಮಾನನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಈ ಕಡೆ ಹೋಳಿಗೆಗೆ ಹೂರಣ ಕೂಡ ರೆಡಿ ಆಗ್ತಾಯಿತ್ತು. ನೀವು ನೋಡ್ಬೋದು ಇಲ್ಲಿ ಹೂರಣ ಅರಿತಾ ಇರೋದನ್ನು. ಮೊದಲು ನಾನು ದೇವಿಗೆ 2 ಉಡಿ ಇಟ್ಕೊಂಡೆ. ಅದಾದಮೇಲೆ ಮನೆಗೆ ಬರೋ ಕನ್ಯಾ ಮುತ್ತೈದೆಯರು ಕೂಡ ಉಡಿ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ನಾವು ಅದನ್ನ ಮಾಡ್ಕೋತಾ ಇದ್ವಿ. ಇವಾಗ ನಾವು ಇಲ್ಲಿ ಉಡಿಗೆ ಎಲೆ, ಅಕ್ಕಿ, ಆಮೇಲೆ ಅಡಿಕೆ ಬೆಟ್ಟ, ಆಮೇಲೆ ಬಾದಾಮಿ ಮತ್ತು ಅರಿಶಿನ ಬೇರು, ಹೂವು ಮತ್ತು ಬಾಳೆಹಣ್ಣನ್ನು ಉಡಿಗೆ ಅಂತ ನಾವು ಇಟ್ಕೊಂಡಿದ್ವಿ ಇಲ್ಲಿ. ಅದಾದಮೇಲೆ ನಾನು ಮುಂದೆ ಒಂದು ಸ್ವಲ್ಪ ರಂಗೋಲಿ ಬಿಡಿಸ್ಕೊಂಡೆ. ಆ್ಯಕ್ಚುಲಿ ಮುಂಚೆನೇ ಹಾಕ್ಕೋಬೇಕಾಗಿತ್ತು, ಬಟ್ ಕೊನೆಗೆ ಹಾಕ್ಕೊಂಡೆ. ಸೊ ನನ್ನ ಫೈನಲ್ ಪೂಜೆ ಪ್ರಿಪ್ರೇಷನ್ ಈ ಥರ ಇತ್ತು. ಆ್ಯಂಡ್ ಅದೆಲ್ಲ ಆದಮೇಲೆ ನೈವೇದ್ಯಕ್ಕೂ ಎಲ್ಲ ರೆಡಿ ಆಯಿತು. ಸೊ ಅದಾದಮೇಲೆ ನಾನು ದೀಪ ಹಚ್ಕೊಂಡೆ. ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಕನ್ಯಾ ಮುತ್ತೈದೆಯರು ಬಂದಿದ್ದರು ಮನೆಗೆ. ಈ ಕಡೆ ಪೂಜೆ ಮುಗಿಯೋಷ್ಟರಲ್ಲಿ ಅಡುಗೆ ಕೂಡ ರೆಡಿಯಾಗಿತ್ತು. ನೀವಿಲ್ಲಿ ನೋಡ್ಬೋದು ಊಟಕ್ಕೆ ಪೂರಿ, ಆಮೇಲೆ ಹಪ್ಪಳ, ಹೋಳಿಗೆ, ಬೆಲ್ಲದ ಹಾಲು, ಬದನೆಕಾಯಿ ಪಲ್ಯ, ಕಟ್ಟಿನ ಸಾರು, ಅನ್ನ ಎಲ್ಲನೂ ಮಾಡಿದರು. ಆ್ಯಕ್ಚುಲಿ ನಮ್ಮ ಮಮ್ಮಿ ಮಾಡೋ ಕಟ್ಟಿನ ಸಾರು ಅಂದರೆ ನಂಗೆ ಸಖತ್ ಇಷ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ನಮ್ಮ ಮಮ್ಮಿ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಾ ನಮ್ಮ ಮಮ್ಮಿ ಮತ್ತು ನಮ್ಮದು ಹಂಗ್ನೂಲ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಹಾಕೋದಕ್ಕೆ. ಸೊ ಪೂಜೆ ಎಲ್ಲ ಆದಮೇಲೆ ಉಡಿ ತುಂಬೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಅವ್ರಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಆಮೇಲೆ ಮೊದಲು ಅವ್ರಿಗೆ ಉಡಿ ತುಂಬಿಸಿ ಆಮೇಲೆ ಅವ್ರಿಗೆ ಆರತಿನ ಮಾಡಿದೆ ಎಲ್ರಿಗೂ. ಉಡಿ ಎಲ್ಲ ತುಂಬಿದ್ಮೇಲೆ ಅವ್ರಿಗೆ ಊಟಕ್ಕೆ ಬಡಿಸಿದ್ವಿ. ಅದಾದಮೇಲೆ ಆಕಳಿಗೆ ನೈವೇದ್ಯ ಕೊಟ್ಬಿಟ್ಟು ನಾವೆಲ್ಲ ಊಟ ಮಾಡ್ಕೊಂಡ್ವಿ.
ಹೋಪ್ ನಿಮಗೆಲ್ಲ ಈ ಪೂಜೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.